ನಮಸ್ಕಾರ, ಇದು ಸಿಟಿ ಲೈಟ್ಸ್. ನನ್ನ ನವಿತಾ ಜೈನ್. ಇಂದು ಜುಲೈ 26 ಕಾರ್ಗಿಲ್ ವಿಜಯೋತ್ಸವ ದಿನ. ಈ ದಿನವನ್ನ ಬೆಂಗಳೂರಿನ ಇಂದಿರಾ ಗಾಂಧಿ ಆಡಿಟೋರಿಯಂ ಆವರಣದಲ್ಲಿ ಆಚರಿಸಲಾಯಿತು. ಸಿಎಂ ಸೇರಿದಂತೆ ಅನೇಕ ಗಣ್ಯರು ಹುತಾತ್ಮ ಯೋಧರಿಗೆ ಗೌರವ ಸಮರ್ಪಣೆ ಮಾಡಿದರು. ಇಂದು ನಮ್ಮ ವೀರ ಯೋಧರು ಪಾಕಿಸ್ತಾನದ ವಿರುದ್ಧ ಹೋರಾಡಿ ಭಾರತಕ್ಕೆ ವಿಜಯ ತಂದುಕೊಟ್ಟ ದಿನ. ಸಿಎಂ ಯಡಿಯೂರಪ್ಪ, ಗೃಹ ಸಚಿವ ಆರ್ ಅಶೋಕ್, ಬಿಎಸ್ ಆಚಾರ್ಯ, ಬಿಬಿಎಂಪಿ ಆಯುಕ್ತ ಸಿದ್ದಯ್ಯ ಸೇರಿದಂತೆ ಅನೇಕ ಗಣ್ಯರು ಕಾರ್ಗಿಲ್ನಲ್ಲಿ ಮಡಿದ ವೀರ ಯೋಧರಿಗೆ ಗೌರವ ಸಮರ್ಪಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಸಿಎಂ, ವೀರ ಯೋಧರ ಕುಟುಂಬಗಳಿಗೆ ನೀಡ್ತಿರೋ ಸಹಾಯಧನವನ್ನ 2,000ದಿಂದ 5,000ಕ್ಕೆ ಹೆಚ್ಚಿಸಲಾಗುವುದು ಅಂತ ಭರವಸೆ ಕೊಟ್ರು. 2009ರಲ್ಲಿ ಗೌರವಧನವನ್ನ 5 ಲಕ್ಷ ನಾನು ಕೊಟ್ಟಿದ್ದೆ. ನಮ್ಮ ರಾಜ್ಯದ ಸೈನಿಕರ ಕಲ್ಯಾಣಕ್ಕೆ ನಮ್ಮ ಸರ್ಕಾರ ಆದ್ಯತೆ ನೀಡಿದ್ದು 2ನೇ ಮಹಾಯುದ್ಧದ ಯೋಧರ ಗೌರವಧನ ಮೊತ್ತವನ್ನ 1,000ರಿಂದ 2,000ಕ್ಕೆ ಹೆಚ್ಚಿಸಲಾಗಿತ್ತು. ಈ ಒಂದು ಗೌರವಧನವನ್ನ ಮುಂದಿನ ಆಗಸ್ಟ್ 15ರಿಂದ ಅದನ್ನು 5,000 ರೂಪಾಯಿಗೆ ಹೆಚ್ಚಿಸ್ತೇನೆ. ಇದು ನನ್ನ ಕರ್ತವ್ಯ ಅಂತ ಭಾವಿಸಿದ್ದೇನೆ. ವೀರ ಯೋಧರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ನಿಜಕ್ಕೂ ನಮಗೊಂದು ಭಾಗ್ಯ. ನಮ್ಮ ದೇಶಕ್ಕೋಸ್ಕರ, ಈ ನಾಡಿನ ರಕ್ಷಣೆಗೋಸ್ಕರ ಪ್ರಾಣ ತೆತ್ತಂಥ ಯೋಧರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಅದೊಂದು ಪುಣ್ಯದ ಕೆಲಸ. ಯೋಧರು ಅಂದರೆ ದೇವರ ಸಮಾನ. ಯಾರು ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ ಅವರೆಲ್ಲ ನಮಗೆ ದೇವರ ಸಮಾನ. ಅಂಥ ಒಬ್ಬ ಸಾವಿರಾರು ಲಕ್ಷಾಂತರ ಯೋಧರಿಗೆ ನಮನ ಸಲ್ಲಿಸ್ತಕ್ಕಂಥದ್ದು ನನ್ನ ಕರ್ತವ್ಯನೂ ಕೂಡ ಹೌದು. ಅದು ನನಗೆ ಭಾಳ ಗೌರವ ಅನ್ನೋ ಒಂದು ವಿಷಯ. ಆ ದೃಷ್ಟಿಯಿಂದ ಇವತ್ತು ನಾನು ಗೌರವವನ್ನು ಅರ್ಪಣೆ ಮಾಡಿದ್ದೀನಿ. ಮಾಜಿ ಕ್ರಿಕೆಟ್ ಆಟಗಾರ ಅನಿಲ್ ಕುಂಬ್ಳೆ ಕೂಡ ಹುತಾತ್ಮ ಯೋಧರಿಗೆ ಗೌರವ ಸಮರ್ಪಣೆ ಸಲ್ಲಿಸಿದ್ರು. ಇವರೆಲ್ಲ ನಮ್ಮ ರಿಯಲ್ ಹೀರೋಸ್. ಅವ್ರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸೋದು ತುಂಬಾ ಮುಖ್ಯ. ಅವ್ರಿಗೆ ನಮ್ಮ ರೆಸ್ಪೆಕ್ಟ್ ಅರ್ಪಿಸೋದು ತುಂಬಾ ಮುಖ್ಯ. ನನಗೆ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ. ಸ್ಕೂಲ್ ಮಕ್ಕಳು ಎಲ್ಲ ಬಂದಿದ್ದಾರೆ, ಶಾಲಾ ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ಅವ್ರುಗಳಿಗೆ ಇನ್ನೂ ಹೆಚ್ಚು ನಮ್ಮ ಭಾರತ ದೇಶದ ಈ ರಿಯಲ್ ಹೀರೋಸ್ ಅವ್ರು ಏನಿದಾರೋ ಅವ್ರನ್ನ ನಾವು ಖಂಡಿತ ಇಲ್ಲಿ ಬಂದು ಒಂದು ರೆಸ್ಪೆಕ್ಟ್ ಕೊಟ್ಟು ಅವ್ರ ನಮ್ಮ ದೇಶಕ್ಕೆ ಏನ್ ಮಾಡ್ತಿದಾರೋ ಅದು ತುಂಬಾ ಸಂತೋಷ. ಒಟ್ಟಿನಲ್ಲಿ ಕಾರ್ಗಿಲ್ ವಿಜಯೋತ್ಸವದ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದೇಶದ ಸೈನಿಕರಿಗೆ ಮಾತು ಜೆ ಸಲಾಂ ಎಂದು ಗೌರವಿಸಲಾಯಿತು. ಮಧು ನಾಯಕ್, ಜನಶ್ರೀ ನ್ಯೂಸ್, ಬೆಂಗಳೂರು.